ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ. ಈ ವಿಡಿಯೋ ಬಂದು ಮೊನ್ನೆ ಒಂದಿನ ನಮ್ಮೂರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅದು ಫಸ್ಟ್ ಡೇ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಇದು ಸೆಕೆಂಡ್ ಡೇ ವ್ಲಾಗು. ಈ ವಿಡಿಯೋ ಕೂಡ ಅಪ್ಲೋಡ್ ಮಾಡೋಣ ಅಂತ ನೀಟಾಗಿ ಎಡಿಟ್ ಮಾಡಿ ಇಟ್ಕೊಂಡಿದ್ನ. ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಗೋಯ್ತು. ನಾನು ಇನ್ಶಾಟಲ್ಲಿ ಎಡಿಟ್ ಮಾಡಿದ್ದೆ. ಈ ಆ್ಯಪಿಂದ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋಣ ಅಂತ ನೋಡಿದೆ ವಿಡಿಯೋನ. ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟು ಏನಾಯ್ತಪ್ಪ ಅಂದರೆ ಇದು ಎಕ್ಸ್ಪೋರ್ಟ್ ಆಗಲಿಲ್ಲ ವಿಡಿಯೋ. ಸೊ ಅದರಿಂದ ನಾನು ಬೇರೆ ವಿಡಿಯೋಸ್ ಎಲ್ಲ ಇರುತ್ತಲ್ಲ ಹಳೆಯದು, ಅದೆಲ್ಲ ಡಿಲೀಟ್ ಮಾಡಿಬಿಡೋಣ ಅಂತ, ವೇಸ್ಟ್ ಎಲ್ಲ ಡಿಲೀಟ್ ಮಾಡೋಣ ಡೇಟಾ ಅಂತ ನೋಡಿದ್ರೆ ಕೆಲವೆಲ್ಲ ವೀಡಿಯೋಸು ಡಿಲೀಟ್ ಮಾಡಿದೆ, ಬೇಡದೇ ಇರೋದೆಲ್ಲ. ಸೊ ಅದರಲ್ಲಿ ಇದು ಕೂಡ ಡಿಲೀಟ್ ಆಗೋಗ್ಬಿಟ್ಟಿದೆ ಆಟೋಮೆಟಿಕ್ಕಾಗಿ. ಈ ಇನ್ಶಾಟ್ ಆ್ಯಪಲ್ಲಿ ಇದೇ ಪ್ರಾಬ್ಲಮ್ ನೋಡಿ. ಒಂದು ಸ್ವಲ್ಪ ದಿನ ಕೂಡ ಇರಲ್ಲ ವಿಡಿಯೋ ಎಡಿಟ್ ಮಾಡಿಟ್ಟಿದ್ದು. ಬೇಗ ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೇ, ಇಲ್ಲಾಂದರೆ ಅದೆಲ್ಲ ಕೂಡ ಹೋಗುತ್ತೆ. ಸೊ ಈ ಥರ ಆಗೋಯ್ತು ನನಗೆ ವಿಡಿಯೋ. ಅದರಿಂದ ಇವತ್ತು ನೋಡ್ತಿದ್ದೆ ಯಾವುದಾದ್ರೂ ಹಳೆ ವೀಡಿಯೋಸ್ ಇದ್ದರೆ ಡಿಲೀಟ್ ಮಾಡೋಣ ಅಂತ. ಆವಾಗ ಇದು ಕಾಣಿಸ್ತು ನನಗೆ. ಇವತ್ತಾದರೂ ಇನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಮತ್ತೆ ವಿಡಿಯೋನ ಫಸ್ಟಿಂದ ಎಡಿಟ್ ಮಾಡಿ ವಾಯ್ಸ್ ಎಲ್ಲ ಕೊಟ್ಟು ಇವತ್ತು ಅಪ್ಲೋಡ್ ಮಾಡಿದ್ದು. ಅದರಿಂದ ಯಾವಾಗೋ ಅಪ್ಲೋಡ್ ಮಾಡಬೇಕಾಗಿದ್ದ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಇನ್ನು ಊರಲ್ಲಿ ನಾವು ಒಂದು 2 ಡೇಸ್ ಇದ್ವಿ. ಅದು ಫಸ್ಟ್ ಡೇ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅದು ಕೂಡ ನೋಡಿ. ತುಂಬ ಚೆನ್ನಾಗೆಲ್ಲ ಎಂಜಾಯ್ ಮಾಡಿದ್ವಿ ನಾವು ಊರಲ್ಲಿ. ಇನ್ನು ಇದು ಬಂದು ಸೆಕೆಂಡ್ ಡೇ ವಿಡಿಯೋ ಅಂತ ಹೇಳಿದ್ನಲ್ಲ. ನಾವು ಇವತ್ತು ಇದ್ದಿದ್ದೆ ಬೆಳಗ್ಗೆ 8:30 ಹಂಗಾಗಿತ್ತು. ಇಲ್ಲಿ ತುಂಬ ಚಳಿ ಇದೆ, ಯಾಕಂದರೆ ಕೆರೆ ತುಂಬ ನೀರಿದೆ. ಇನ್ನು ಕೆರೆ ಬಂದು ಇಲ್ಲಿ ಪಕ್ಕದಲ್ಲೇ ಇರೋದ್ರಿಂದ ತುಂಬ ಚಳಿ ಇದೆ. ನಮ್ಮೂರಿಗಿಂತನೂ ಇಲ್ಲೇ ತುಂಬ ಜಾಸ್ತಿ ಚಳಿ ಇದೆ ಹೇಳ್ಬೇಕಂದ್ರೆ. ಇದೇ ನೋಡಿ ನಮ್ಮೂರ ಕೆರೆ, ತುಂಬ ದೊಡ್ಡದು. ಇನ್ನು ಕೆರೆ ತುಂಬ ನೀರಿದೆಯಲ್ವ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಬಂದು ಈವ್ನಿಂಗ್ ತೆಗೆದಿದ್ದ ವಿಡಿಯೋ. ಸೂರ್ಯ ಮುಳುಗ್ತಾ ಇದ್ದರೆ ಅದು ನೆರಳು ಬಂದು ಇಲ್ಲಿ ನೀರಲ್ಲಿ ಕಾಣಿಸ್ತಾ ಇದೆಯಲ್ವ, ಎಷ್ಟೊಂದು ಚೆನ್ನಾಗಿದೆ ನೋಡೋಕ್ಕೆಲ್ಲ. ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನನ್ನ ಮಗಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ಅವ್ರ ಜೊತೆ. ನೋಡಿ, ಹೋಗಬೇಡ ಅಂದರೆ ಅಲ್ಲಿ ಹತ್ರ ಹೋಗ್ಬಿಟ್ಟು ಕಲ್ಲುಗಳು ಎಸಿತಾ ಇದ್ದಾರೆ. ಮತ್ತು ಈ ಕಡೆ ಬಂದು ಹೊಲ ಗದ್ದೆ ನೋಡಿ, ಇಲ್ಲಿ ಇದು ಕೂತಿದೆ ಕೊಕ್ಕರೆ. ಎಷ್ಟೊಂದು ಚೆನ್ನಾಗಿದೆ ನಿಜವಾಗ್ಲೂ ನೋಡೋಕ್ಕೆ, ತುಂಬ ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು. ಬೆಳಗ್ಗೆ ಎದ್ದು ಕಾಫಿ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಏರ್ ಪ್ಯಾಕ್ ಹಾಕೊಳ್ಳೋಣ ಅಂತ ಅಲೋವೆರಾ ಇರುತ್ತಲ್ಲ, ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮಿಕ್ಸಿ ಜಾರ್ಗೆ ತಲೆಗೆಲ್ಲ ಈವನಾಗಿ ಅಪ್ಲೈ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಲ್ಕಿಯಾಗಿ ಆಗುತ್ತೆ. ಈ ಅಲೋವೆರಾ ಜೆಲ್ ಹಚ್ಚೋದ್ರಿಂದ ಮತ್ತು ಏರ್ ಫಾಲು ಕಂಟ್ರೋಲ್ ಮಾಡುತ್ತೆ, ನಮ್ಮ ಬಾಡಿ ಹೀಟ್ ಕೂಡ ಕಮ್ಮಿ ಮಾಡುತ್ತೆ. ಹೇರ್ ಪ್ಯಾಕ್ ಹಾಕ್ಕೊಂಡಾದ್ಮೇಲೆ ಬೆಳಗ್ಗೆ ತಿಂಡಿಗೆ ಅಂತ ಚಿಕ್ಕಮ್ಮ ಇದು ಉಪ್ಪಿಟ್ಟು ಮಾಡಿ ಹೋಗಿದ್ರು. ಇನ್ನು ಮಧ್ಯಾಹ್ನ ಚಿಕನ್ ತಂದು ಕೊಟ್ಟಿದ್ರಲ್ಲ, ಅವರು ಡ್ಯೂಟಿಗೆ ಹೋಗ್ಬಿಟ್ರು ಬೆಳಗ್ಗೆ ಟಿಫನ್ ತಿಂದು. ಇನ್ನು ನಾನೇ ಇವಾಗ ಬಿರಿಯಾನಿ ಮಾಡ್ತಾಯಿದ್ದೀನಿ, ಚಿಕನ್ ಬಿರಿಯಾನಿ. ಮೊದಲೊಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ಬಿಸಿ ಆದಮೇಲೆ ಎಲ್ಲ ಮಸಾಲ ಸ್ಪೈಸಸ್ ಕೂಡ ಹಾಕಿ ಈ ರೀತಿ ಉದ್ದಕ್ಕೆ ಕಟ್ ಮಾಡಿರೋ ಒಂದು 4 ಈರುಳ್ಳಿ ಹಾಕಿ ಇದು ಚೆನ್ನಾಗಿ ಒಂದು ಗೋಲ್ಡನ್ ಕಲರ್ ಬರುವವರೆಗೂ ಕೂಡ ಫ್ರೈ ಮಾಡ್ಕೋಬೇಕು. ಒಂದು 4 ಟೊಮೊಟೊ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚಿಕನ್ ಬಿರಿಯಾನಿ ಎಲ್ಲರೂ ಒಂದೇ ಥರ ಮಾಡ್ತಾರೆ ಬಿಡಿ, ಬಟ್ ಒಬ್ಬೊಬ್ಬರ ಕೈಯಿಂದ ಒಂದೊಂದು ಥರ ಟೇಸ್ಟ್ ಬರುತ್ತೆ ಅಲ್ವಾ. ಬಿರಿಯಾನಿ ನಾನೇನೋ ಚೆನ್ನಾಗಿ ಮಾಡ್ತೀನಿ ಅನ್ನೋದು ನನ್ನ ಫೀಲಿಂಗು. ನನ್ನ ಫೀಲಿಂಗೇ ಅಲ್ಲ, ನಮ್ಮ ಮನೇಲಿ ಕೂಡ ಹೇಳ್ತಾರೆ, ಬಿರಿಯಾನಿ ಆದರೆ ನೀನು ಚೆನ್ನಾಗಿ ಮಾಡ್ತೀಯ, ಮತ್ತು ಬಿರಿಯಾನಿನೇ ಮಾಡು ಯಾವಾಗೂ ಕೂಡ, ಸಾರು ಮಾಡಬೇಡ ಅಂತ. ಜಾಸ್ತಿ ಬಿರಿಯಾನಿನೇ ನಮ್ಮ ಮನೇಲಿ ಕೂಡ ಮಾಡೋದು. ಟೊಮೊಟೊ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಖಾರ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿಕೊಂಡು ಮುಂಚೆನೇ ನೆನೆಸಿಟ್ಕೊಂಡಿರೋ ಚಿಕನ್ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನೋಡಿ, ಈ ರೀತಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳೋವರೆಗೂ ಚಿಕನ್ ಫ್ರೈ ಮಾಡ್ಕೋಬೇಕು ನೀರು ಹಾಕ್ದೇನೆ. ನೋಡಿ ಹೆಂಗೆ ಎಣ್ಣೆ ಬಿಟ್ಕೊಂಡಿದೆ ಅಂತ, ನೋಡ್ತಾ ಇದ್ದರೆ ಹಂಗೆ ತಿನ್ಬಿಡಬೇಕು ಅನ್ನಿಸ್ತೈತೆ. ಇವಾಗ ಒಂದು 3 ಗ್ಲಾಸ್ ಅಕ್ಕಿಗೆ 5.5 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಇವಾಗ ಇದೇನು ನಾನು ನಾರ್ಮಲ್ ಸೋನಾ ಮಸೂರಿ ರೈಸ್ನೇ ಯೂಸ್ ಮಾಡ್ತಿರೋದು.
ಅದು ಚೆನ್ನಾಗಿ ನೀರೆಲ್ಲ ಚೆನ್ನಾಗಿ ಈ ರೀತಿ ಕುದೀತಾ ಇರುವಾಗ ಸ್ವಲ್ಪ ಗರಂ ಮಸಾಲ, ಚಿಕನ್ ಬಿರಿಯಾನಿ ಪೌಡರ್, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಚಕ್ಕೆ ಲವಂಗ ಇದೆಲ್ಲ ಕೂಡ ಹಾಕಿ ಮತ್ತು ಒಂದು ಅರ್ಧ ನಿಂಬೆಹಣ್ಣು ಇದನ್ನು ಕೂಡ ಹಾಕಿಬಿಟ್ಟು ಅಕ್ಕಿ ಕೂಡ ಹಾಕಿ ಈ ರೀತಿ ಚೆನ್ನಾಗಿ ಕಲಸಿ ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಚಿಕನ್ ಬಿರಿಯಾನಿ ರೆಡಿ ಆಗೋಗುತ್ತೆ. ನಾನ್ ವೆಜ್ಜಲ್ಲಿ ಚಿಕನ್ ಬಿರಿಯಾನಿ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಂತರ ಚಿಕನ್ ಬಿರಿಯಾನಿ ಲವರ್ಸ್ ಎಷ್ಟು ಜನ ಇದ್ದೀರಾ ಕಾಮೆಂಟ್ ಮಾಡಿಬಿಡಿ. ನನಗೆ ಈ ಮಟನ್ ಬಿರಿಯಾನಿ, ಮಟನ್ ರೆಸಿಪೀಸ್ಗಿಂತನೂ ಚಿಕನ್ ಬಿರಿಯಾನಿನೇ ತುಂಬ ಇಷ್ಟ ಆಗೋದು. ಮೊದಲು ಬಿರಿಯಾನಿ ಆದ ತಕ್ಷಣ ಇವಳಿಗೆ ದಿಶಿತಾಗ ಹಾಕ್ಕೊಟ್ಟೆ. ಅವಳು ತಿಂತಾ ಇದ್ದಾಳೆ ನೋಡಿ. ಬೆಳಗ್ಗೆ ಉಪ್ಪಿಟ್ಟಲ್ವ, ಅವಳು ಸರಿಯಾಗಿ ತಿಂದೇ ಇರಲಿಲ್ಲ. ಅದರಿಂದ ಇವಾಗ ಫಸ್ಟು ಚಿಕನ್ ಸಾರು ಮತ್ತು ಬಿರಿಯಾನಿ ಜೊತೆಗೆ ಅವಳಿಗೆ ಸಾರು ಕೂಡ ಬೇಕು. ಹಂಗೆ ತಿನ್ನೋದೇ ಇಲ್ಲ ಅಂತಾಳೆ. ಸೇಮ್ ಅವ್ರ ಅಪ್ಪನ ಥರನೇ ಇವಳು ಕೂಡ. ಮತ್ತು ನಾನು ಕೂಡ ಸ್ನಾನ ಮಾಡ್ಕೊಂಡ್ಬಂದು ನಾನು ಕೂಡ ತಿಂದುಬಿಟ್ಟೆ. ತಿಂದಾದ್ಮೇಲೆ ಚೆನ್ನಾಗಿ ಒಳ್ಳೆ ನಿದ್ದೆ ಬರ್ತಿತ್ತು ನನಗಂತೂ. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಲ್ಕೊಂಡಿದ್ದೀವಿ. ಈ ಚಿಕನ್ ತಂದರೆ ಈ ನಡುವೆ ತುಂಬ ಅದು ಯಾಕೋ ಗೊತ್ತಿಲ್ಲ, ಮತ್ತು ಸ್ನಾನ ಬೇರೆ ಮಾಡಿದ್ನಲ್ಲ, ಒಳ್ಳೆ ನಿದ್ದೆ ಬಂತು. ಇವಾಗ ಸಂಜೆ ಆಯಿತು ಟೈಮು. ಸ್ವಲ್ಪ ಹೊಲ್ದ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ, ನಾನು ನಮ್ಮ ತಂಗಿ ಇಬ್ಬರು ಕೂಡ. ಹಗಲಲ್ಲಾದರೆ ತುಂಬ ಬಿಸಿಲಿರುತ್ತೆ ಅಲ್ವಾ, ಅದರಿಂದ ಸಂಜೆ ಹೊರಟಿದ್ದೀವಿ ನಾವು ಹೊಲ್ದ ಹತ್ರ. ನೋಡಿ, ಇಲ್ಲಿ ಕಟ್ಟೆ ಮೇಲೆಯಿಂದ ಇಲ್ಲಿ ಕೆಳಗಡೆ ಇಳಿಬೇಕು. ನನಗಂತೂ ಇಳಿಯೋಕ್ಕೆ ಆಗ್ತಿಲ್ಲ, ಶೂ ಹಾಕ್ಕೊಂಡಿದ್ನಲ್ಲ ಜಾರ್ತಾ ಇತ್ತು ಹಂಗೇನೆ. ಒಂದು ಸ್ವಲ್ಪ ಏನಾದರೂ ಬ್ಯಾಲೆನ್ಸ್ ತಪ್ಪಿಬಿಟ್ರೆ ಅಲ್ಲಿಂದ ಕೆಳಗಡೆ ಜಾರೋಗ್ತೀವಿ ಸರ್ ಅಂತ. ನೋಡಿ, ಹೊಲ ಗದ್ದೆಯಲ್ಲೆಲ್ಲ ಎಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣಿಸ್ತೈತೆ ಅಲ್ವಾ. ಇಲ್ಲೆಲ್ಲ ಈ ರೀತಿ ಕೆಲವೊಂದು ಫೋಟೋಸ್ ತಗೊಂಡ್ವಿ, ತುಂಬ ಚೆನ್ನಾಗಿರುತ್ತೆ ನೇಚರಲ್ಲಿ. ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ, ಚೆನ್ನಾಗಿ ಬಂದಿದೆ ಫೋಟೋಸ್ ಕೂಡ. ತಗೊಂಡು ಮತ್ತು ಹಂಗೆ ಮುಂದೆ ಹೊರಟಿದ್ದೀವಿ. ಇಲ್ಲೆಲ್ಲ ನೀರು ಹೋಗ್ತೈತೆ. ಈ ನೀರಲ್ಲಿ ಕೂಡ ಸ್ವಲ್ಪ ಆಟ ಆಡಿಕೊಂಡು ಅಲ್ಲಿ ಕೂಡ ಕೆಲವೊಂದು ಫೋಟೋಸ್ ತಗೊಂಡೆ. ನಾವೆಷ್ಟೇ ದೊಡ್ಡವರಾದರೂ ಕೂಡ ಅಮ್ಮನ ಮನೆಗೆ ಹೋದರೆ ಚಿಕ್ಕ ಮಕ್ಕಳಾಗ್ಬಿಡ್ತೀವಿ ಅಲ್ವಾ. ನಾನು ಕೂಡ ಅಷ್ಟೇ, ಅಮ್ಮನ ಮನೆಗೆ ಹೋದರೆ ಚಿಕ್ಕ ಮಗು ಥರ ಆಡ್ತಾ ಇರ್ತೀನಿ. ಸೊ ಈ ಥರ ಇತ್ತು ನಮಗೆ 2ನೇ ದಿನ ನಮ್ಮೂರಲ್ಲಿ ಈ ಥರ ಕಳೀತು. ಸೊ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.